ಗುಜರಾತ್ ಗಿರ್ ಸಾಯಿವಾಲ್ ಡಿಸ್ಟಿಕ್ಕಿಂದ ಬಂದಿರೋದಕ್ಕೆ ನಾವು ಸಾಯಿವಾಲ್ ಪಂಜಾಬ್ ಇದು ಆ್ಯಕ್ಚುಲಿ ಜೆರ್ಸಿ ಟೈಪ್ ಇರುತ್ತೆ. ಮಂಚೇನಹಳ್ಳಿ ತಾಲೂಕಿನ ದಂಡಿಗಾನಹಳ್ಳಿ ಗ್ರಾಮಕ್ಕೆ ಸಂಸದ ಸುಧಾಕರ್ ಹೈನುಗಾರಿಕೆಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಅಧಿಕಾರಿಗಳೊಂದಿಗೆ ರೈತ ಪ್ರವೀಣ್ ಮತ್ತು ರಶ್ಮಿ ಮನೆಗೆ ಭೇಟಿ ನೀಡಿದ್ದರು. ಸುಮಾರು 50 ಹಸುಗಳನ್ನು ದಂಪತಿ ಸಾಕುತ್ತಿದ್ದು, ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ಪಡೆದುಕೊಂಡು ಸದುಪಯೋಗಪಡಿಸಿಕೊಳ್ಳಿ ಎಂದು ತಿಳಿಸಿದರು. ಈಗ ಅವರು ಉಪಯೋಗ ಮಾಡಿರೋದು 1-2 ಎಕರೆ ಅಷ್ಟೇ. 50 ಹಸು ಸಾಕಾಣಿಕೆ ಇವತ್ತು ಮಾಡಿ ಒಂದು ಉದ್ದಿಮೆ ರೀತಿಯಲ್ಲಿ ಇದನ್ನ ಮಾಡ್ತಾ ಇದ್ದಾರೆ. ಸುಮಾರು ಇವತ್ತು ಇವರು ದಂಪತಿಗಳು ನಗರದಲ್ಲಿದ್ದರೂ ಕೂಡ ಅವರು ಪೂರ್ವಿಕರು ಹಸು ಬಗ್ಗೆ ಇದ್ದಂಥ ಒಂದು ಅವರಿಗೆ ಅಭಿಪ್ರಾಯ, ಹಸು ಸಾಕಾಣಿಕೆ ಬಗ್ಗೆ ಅವ್ರಿಗಿದ್ದಂಥ ಪ್ರೀತಿ ವಾತ್ಸಲ್ಯ, ಇದನ್ನ ಮಕ್ಕಳಾಗಿ ನಾವು ಮುಂದುವರಿಸಬೇಕು ಅನ್ನುವಂಥದ್ದು ಒಂದು, ಮತ್ತು ಇದು ಕೂಡ ಲಾಭದಾಯಕವಾಗಿರ್ತಕ್ಕಂಥ ಒಂದು ಚಟುವಟಿಕೆ ಅಂತೇಳಿ ಅವರು ಗ್ರಹಿಸಿ ಇವತ್ತು ಮಾಡಿದ್ದಾರೆ. ನಾನು ಕೇಳ್ತಾ ಇದ್ದೆ ಅವರಿಗೆ, ಯಾವುದೇ ಆರ್ಥಿಕ ಸಹಕಾರ ತಗೊಂಡಿಲ್ಲ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಯಾವುದು. ನಾನು ಹೇಳಿದೆ ಇವರಿಗೆ, ಕೇಂದ್ರ ಸರ್ಕಾರ ಇವತ್ತು ಅನಿಮಲ್ ಹಸ್ಬೆಂಡ್ರಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅಂತ ಇದೆ. ಅದರಲ್ಲಿ ನೀವು 50 ಲಕ್ಷ ಖರ್ಚಾದರೆ 25 ಲಕ್ಷ ಅಂದರೆ 50% ಸಬ್ಸಿಡಿ ಕೊಡುವಂಥ ಇದಿದೆ, ನೀವು ಅದನ್ನು ಬಳಸ್ಕೊಳ್ಳಿ, ಇವೆಲ್ಲ ಹೇಳಿದ್ದೀನಿ. ಮತ್ತು ವ್ಯಾಕ್ಸಿನೇಷನ್ ಎಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ ಉಚಿತವಾಗಿ ವ್ಯಾಕ್ಸಿನೇಷನ್ ಹಸುಗಳಿಗೆ ಕೊಡ್ತಾರೆ. ಇವರು ಬಹಳ ಆಧುನಿಕವಾಗಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಇವತ್ತು 50 ಹಸುವನ್ನು ಸಾಕೋದ್ರ ಜೊತೆಗೆ ಅವರಿಗೆ ಇವತ್ತು ಎಲ್ಲ ವಹಿವಾಟು ಲಾಭ ಒಟ್ಟಾರೆಯಾಗಿ ಇವತ್ತು 35% ಅವರಿಗೆ ಮಿಗ್ತಾ ಇದೆ. ಸರಿಸುಮಾರು 1.5 ಲಕ್ಷದಿಂದ 1.25 ಲಕ್ಷವರೆಗೂ ಕೂಡ ಅವ್ರಿಗೆ ನಿಚ್ಚಳವಾಗಿರ್ತಕ್ಕಂಥ ಲಾಭ ಅವರಿಗೆ ಸಿಗ್ತಾ ಇದೆ. ಹಾಗಾಗಿ ಇದು ಬೇರೆ ಯುವಕರಿಗೆ ಕೂಡ ಇದು ಒಂದು ಪ್ರೋತ್ಸಾಹ ಮತ್ತು ಒಂದು ಸಂದೇಶ. ಹಸು ಸಾಕಾಣಿಕೆಯಿಂದ ಕೂಡ ಲಾಭದಾಯಕವಾಗಿರ್ತಕ್ಕಂಥ ಕೃಷಿ ಚಟುವಟಿಕೆಯ ಉಪಕಸಬು ಇದು ಕೂಡ. ಸಮಗ್ರ ಕೃಷಿ ನೀತಿ ಮಾಡಬೇಕು ಅಂತೇಳಿ ಮಾನ್ಯ ಪ್ರಧಾನಮಂತ್ರಿಗಳು ಏನು ಹೇಳ್ತಾರೆ, ಆ ನಿಟ್ಟಿನಲ್ಲಿ ಮುಖ್ಯವಾಗಿರ್ತಕ್ಕಂಥ ಬೆಳೆಗಳ ಜೊತೆಗೆ ಇವತ್ತು ಹಸು ಸಾಕಾಣಿಕೆ, ಕುರಿ ಸಾಕಾಣಿಕೆ, ರೇಷ್ಮೆ ಎಲ್ಲ ಉಪಕಸಬುಗಳನ್ನು ಸೇರಿಸಿದರೆ ಕೃಷಿಯಲ್ಲಿ ಲಾಭ 1-2 ಪಟ್ಟು 3 ಪಟ್ಟು ಹೆಚ್ಚಾಗ್ತದೆ. ಹಸುಗಳ ಸಾಕಾಣಿಕೆಯ ಸ್ಥಳ ಪರಿಶೀಲನೆ ನಡೆಸಿ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿದರು. ಗುಜರಾತ್ ಗಿರ್ ಸಾಯಿವಾಲ್ ಡಿಸ್ಟಿಕ್ಕಿಂದ ಬಂದಿರೋದು ಎಮ್ಮೆ. ಬಟ್ ಎಮ್ಮೆಗಳೇನೋ ಸರ್ ಅಂದರೆ ಅವು ಕನ್ಸಪ್ಷನ್ ಆಗಿಸ್ಬೇಕು, ಡಿಲೇ ಆಗ್ತದೆ. ಅದು ಏನಾಗುತ್ತೆ, ಸ್ಟಾಪ್ ಆಗೋದು ಮತ್ತು ಕೆಚ್ಚಲು ಬಾವು ಆಗೋದು, ಇವೆಲ್ಲ ಇಶ್ಯೂಸ್ ಬರುತ್ತೆ. ಮಿಷಿನಿಂದ ಅವೆಲ್ಲ ಹೊಟ್ಟೋಗುತ್ತೆ. ಶಿರಾಲಯ ಗಿಣ್ಣು, ಶಿರಾಲಯ ತುಪ್ಪ, ನಿಮ್ಮದೇ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಓನ್ ಬ್ರ್ಯಾಂಡ್. That is how in abroad they do. ನಮ್ಮ ಫಾರ್ಮ್ಸ್ ಶಿರಾಲಯ ಡೈರಿ ಫಾರ್ಮ್ಸ್ ಅಂತ ದಂಡಿನಲ್ಲಿ ಇರುತ್ತೆ. ಮಂಚೇನಹಳ್ಳಿ ತಾಲೂಕು ದಂಡಿನಲ್ಲಿ ಗ್ರಾಮದಲ್ಲಿದೆ. ಇದನ್ನು ನಾವು ಸುಮಾರು ಡಿಸೆಂಬರ್ 2024ಗೆ ಸ್ಟಾರ್ಟ್ ಮಾಡಿದ್ದು. ಒಂದು ಹಸುವಿಂದ ಸ್ಟಾರ್ಟ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಟ್ರೈನಿಂಗ್ ಮಾಡಿಕೊಂಡು ಎಲ್ಲ ತಿಳ್ಕೊಂಡು ಅದ್ರದ್ದು ಏನೇನು ಪ್ರಾಬ್ಲಮ್ಸ್ ಬರುತ್ತೆ, ಏನೇನು ಇಶ್ಯೂಸ್ ಬರುತ್ತೆ, ಮತ್ತು ಅದಕ್ಕೇನು ಫೀಡ್ ಕೊಡೋದು, ಅದರದ್ದು ಹೆಲ್ತ್ ಅಪ್ಡೇಟ್ಸ್ ಎಲ್ಲ ಅರ್ಥ ಮಾಡಿಕೊಂಡು ಆಮೇಲೆ ನಾವು ಒಂದು ಮಾರ್ಚಲ್ಲಿ ಒಂದು 7 ಹಸು ತೊಗೊಂಡು ಬಂದ್ವಿ. ಈ ಚಿಕ್ಕ ಶೆಡ್ಡಲ್ಲಿ ನಾವು ಸ್ಟಾರ್ಟ್ ಮಾಡಿರೋದು. ಸೊ ಅದ್ರ ಬಗ್ಗೆ ಇನ್ನೂ ತಿಳ್ಕೊಂಡು ಎಲ್ಲ ಎಕ್ಸ್ಪೀರಿಯನ್ಸ್ ಆದಮೇಲೆ ನಾವು ಸ್ಲೋಲಿ ನಮ್ಮ ಶೆಡ್ನ ಫುಲ್ ಇವಾಗ ಎಕ್ಸ್ಪ್ಯಾಂಡ್ ಮಾಡಿ ಸುಮಾರು ಇವಾಗ 50 ಹಸುಗಳಿದೆ. ಸೊ ಇವಾಗ ಬಂದ್ಬಿಟ್ಟು MP ಸುಧಾಕರ್ ರೆಡ್ಡಿ ಅವರು ಬಂದ್ಬಿಟ್ಟು ನಮ್ಮ ಫಾರ್ಮ್ನ ವಿಸಿಟ್ ಮಾಡಿ ಅವ್ರ ಗೈಡೆನ್ಸಿಂದ ಇನ್ನೂ ಸ್ವಲ್ಪ ನಮಗೆ ತಿಳುವಳಿಕೆ ಆಗಿದೆ. ಈ ಸಂದರ್ಭದಲ್ಲಿ ಪಶು ಆರೋಗ್ಯ ಅಧಿಕಾರಿಗಳು ಮತ್ತು ಕೆಲವು ಬಿಜೆಪಿ ಮುಖಂಡರುಗಳು ಸಹ ಹಾಜರಿದ್ದರು. ನಾಜೀರ್, MMTV ನ್ಯೂಸ್, ಮಂಚೇನಹಳ್ಳಿ.